ಪ್ರಿಯಾ ತನ್ನ ತಾಯಿ ಪೂನಂಗೆ ಅಮ್ಮ ಹಸಿವಾಗಿದೆ, ಬೇಗ ಊಟ ತೆಗೆದುಕೊಂಡು ಬಾ ಎಂದಳು. ಹಾ ಮಗಳೇ, ಈಗಲೇ ತರುತ್ತೇನೆ ಎಂದು ಹೇಳುತ್ತಾ ಪೂನಂ ಅಡುಗೆ ಮನೆಗೆ ಹೋದರು. ಅಷ್ಟರಲ್ಲಿ ಅವರ ಫೋನ್ ರಿಂಗ್ ಆಯಿತು. ಅವರು ಫೋನ್ ಎತ್ತಿದರು. ಅವರ ತಮ್ಮ ನವೀನ್ ಫೋನ್ ಮಾಡಿದ್ದರು. ಪೂನಂ ದಿಗ್ಭ್ರಮೆಗೊಳ್ಳುತ್ತಾ ಕೇಳಿದರು, 6 ವರ್ಷಗಳ ಹಿಂದೆ ನಾವು ಭಾರತ ಬಿಟ್ಟು ಬಂದಾಗ ನಮ್ಮ ಬಗ್ಗೆ ಯೋಚಿಸದವನು ಈಗ ಏಕೆ ಕಾಲ್ ಮಾಡಿದೆ ಎಂದು ಪ್ರಶ್ನಿಸಿದರು. ನವೀನ್, ಅಕ್ಕ ನಿಮ್ಮ ಜೊತೆ ಮಾತನಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ ಎಂದು ಸಮರ್ಥನೆ ನೀಡಿದನು. ಸರಿ ನವೀನ್, ನಾವು ಊಟ ಮಾಡುತ್ತಿದ್ದೇವೆ, ಸ್ವಲ್ಪ ಹೊತ್ತಿನ ನಂತರ ನಾನು ಕರೆ ಮಾಡುತ್ತೇನೆ ಎಂದು ಹೇಳಿ ಪೂನಂ ಫೋನ್ ಇಟ್ಟರು. ಹಾಗೂ ಮೌನವಾಗಿ ಊಟದ ಮೇಜಿನ ಬಳಿ ಬಂದು ಕುಳಿತುಕೊಂಡರು. ಅವರ ಪತಿ ಸಂದೀಪ್ ಕೇಳಿದಾಗ ಪೂನಂ 6 ವರ್ಷಗಳ ಹಿಂದೆ ಮದುವೆಯಾದ ದಿನ ನವೀನ್ ಆಡಿದ ಕೆಟ್ಟ ಮಾತುಗಳನ್ನು ನೆನಪಿಸಿಕೊಂಡು ಅಳಲು ಪ್ರಾರಂಭಿಸಿದರು. ಸಂದೀಪ್ ಅವರನ್ನು ಸಮಾಧಾನಪಡಿಸಿ, ಇದನ್ನೆಲ್ಲ ಬಿಟ್ಟು ಬಿಡು ಪೂನಂ, ನಮಗೆ ಯಾರೊಂದಿಗೂ ಸಂಬಂಧ ಬೇಡ. 6 ವರ್ಷಗಳ ನಂತರ ನೆನಪಾಗಿದ್ದೇವೆಂದರೆ ಅವರಿಗೆ ಈಗ ನಮ್ಮಿಂದೇನೋ ಕೆಲಸವಾಗಬೇಕಾಗಿದೆ. ಸಂದೀಪ್ ಹೆಚ್ಚು ಚಿಂತಿಸದೆ ಮಲಗಲು ಹೇಳಿದಾಗ ಪೂನಂ ಮಲಗಲು ಹೋದರು. ಅವರಿಗೆ ನಿದ್ರೆ ಬರಲಿಲ್ಲ ಮತ್ತು ತಂದೆಯ ಆರೋಗ್ಯದ ಬಗ್ಗೆ ಚಿಂತೆ ಮಾಡುತ್ತಿದ್ದರು. ನಿದ್ದೆ ಇಲ್ಲದೆ ರಾತ್ರಿ 4 ಗಂಟೆಯವರೆಗೂ ಯೋಚಿಸಿ ನಂತರ ಕಣ್ಣು ಮುಚ್ಚಿ ಮಲಗಿದರು. ಬೆಳಿಗ್ಗೆ 6 ಗಂಟೆಗೆ ಅಲಾರಾಂ ಬಾರಿಸಿದಾಗ ಎದ್ದು ತಲೆನೋವಿನಿಂದ ಮತ್ತೆ ಮಲಗಿದರು. ನಾನು ಆಫೀಸ್ಗೆ ಹೋಗುತ್ತಿಲ್ಲ, ಪೂನಂ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಸಂದೀಪ್ಗೆ ಹೇಳಿದರು. ಸುಮಾರು 9 ಗಂಟೆಗೆ ಅದೇ ನಂಬರ್ನಿಂದ ಮತ್ತೆ ಕಾಲ್ ಬಂದಾಗ ಪೂನಂ ಕಾಲ್ ಕಟ್ ಮಾಡಿದರು. ಆದರೂ ಪದೇ ಪದೇ ಅದೇ ನಂಬರ್ನಿಂದ ಕಾಲ್ ಬರುತ್ತಿತ್ತು. ಕೋಪಗೊಂಡ ಪೂನಂ ಫೋನ್ ಎತ್ತಿ, ನವೀನ್, ನನಗೆ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡಬೇಡ, ನನಗೆ ನಿಮ್ಮೊಂದಿಗೆ ಯಾವುದೇ ಸಂಬಂಧ ಬೇಡ ಎಂದು ಹೇಳಿದರು. ಆಗ ಮಗಳೇ ಪೂನಂ, ನಾನು ನಿನ್ನ ತಾಯಿ ಮಾತನಾಡುತ್ತಿದ್ದೇನೆ. 6 ವರ್ಷಗಳ ನಂತರ ಅವರ ಧ್ವನಿ ಕೇಳಿ ಪೂನಂ ಕಣ್ಣು ತುಂಬಿ ಬಂತು. ತಾಯಿ ಕಲ್ಯಾಣಿ ದೇವಿ ಕೂಡ ದುಃಖಿತರಾದರು. ಕಲ್ಯಾಣಿ ಅವರು ಭಾರವಾದ ಹೃದಯದಿಂದ, ನಿನ್ನ ತಂದೆ ಈ ಲೋಕದಲ್ಲಿಲ್ಲ. ಕೆಲವು ದಿನಗಳಲ್ಲಿ ಅವರ 13ನೇ ದಿನದ ಕಾರ್ಯವಿದೆ. ಸಾಧ್ಯವಾದರೆ ಬಂದು ಹೋಗು ಮಗಳೇ, ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಿ ಫೋನ್ ಕಟ್ ಮಾಡಿದರು. ಈ ಮನಸ್ಸು ಕದಡುವ ಸುದ್ದಿಯನ್ನು ಕೇಳಿ ಪೂನಂ ಕಣ್ಣೀರು ಹಾಕುತ್ತಾ ತಮ್ಮ ಪತಿ ಸಂದೀಪ್ ಅವರಿಗೆ ಬೇಗ ಮನೆಗೆ ಬರುವಂತೆ ಕರೆ ಮಾಡಿದರು. ಸಂದೀಪ್ ಮನೆಗೆ ಬಂದಾಗ ಗೋಡೆಯ ಬಳಿ ಕುಳಿತು ಅಳುತ್ತಿದ್ದ ಪೂನಂ ತಂದೆ ಇಲ್ಲದಿರುವ ವಿಷಯವನ್ನು ಹೇಳಿ ತಕ್ಷಣವೇ ಭಾರತಕ್ಕೆ ಹೋಗಬೇಕು, ಎಲ್ಲರೂ ಹೊರಡೋಣ ಎಂದು ಹೇಳಿದರು. ಸಂದೀಪ್ ಕುಡಿಯಲು ನೀರು ಕೊಟ್ಟು ಸಮಾಧಾನಪಡಿಸಿ ಕೋಣೆಯಿಂದ ಹೊರಗೆ ಬಂದು ಆರಾಮಾಗಿ ಮಾತನಾಡೋಣ ಎಂದು ಹೇಳಿ, ನೀನು ನಿಜವಾಗಿ ಹೋಗಲು ಬಯಸುತ್ತೀಯಾ ಎಂದು ಕೇಳಿದರು. ಹೌದು ಸಂದೀಪ್, ನಾನು ನಿರ್ಧಾರ ಮಾಡಿದ್ದೇನೆ, ಹಿಂದೆ ಹೋಗಬೇಕು ಎಂದು ಪೂನಂ ಹೇಳಿದರು. ಸಂದೀಪ್, ಮಕ್ಕಳಿಗೆ ಪರೀಕ್ಷೆ ಇದೆ, ನೀನು ಮಾತ್ರ ಹೋಗು, ನಾನು ನಾಳೆ ಟಿಕೆಟ್ ಬುಕ್ ಮಾಡುತ್ತೇನೆ ಎಂದು ಹೇಳಿದರು. ಮರುದಿನ ಸಂದೀಪ್ ಪೂನಂರನ್ನು ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗಿ ಅತ್ತೆ ಮಾವ ಮತ್ತು ಮೈದುನ ಸುಮಿತ್ಗೆ ಕರೆ ಮಾಡಿರುವುದಾಗಿ ಹೇಳಿದರು. ಹಾಗೂ ಆದಷ್ಟು ಬೇಗ ವಾಪಸ್ ಬರುವಂತೆ ಹೇಳಿ ಬೀಳ್ಕೊಟ್ಟರು. ಪೂನಂ ಪ್ರಯಾಣದುದ್ದಕ್ಕೂ ತಮ್ಮ ತಂದೆಯೊಂದಿಗೆ ಕಳೆದ ಬಾಲ್ಯದ ನೆನಪುಗಳನ್ನು ಅಳುತ್ತಾ ಮೆಲುಕು ಹಾಕಿದರು. ವಿಮಾನ ಮುಂಬೈ ತಲುಪುವ ಸನಿಹದಲ್ಲಿತ್ತು. ಮುಂಬೈ ತಲುಪಿದಾಗ ಮೈದುನ ಸುಮಿತ್ ಅವರನ್ನು ಸ್ವಾಗತಿಸಿದ. ಪೂನಂ ಸುಮಿತ್ಗೆ ಮೊದಲು ತನ್ನ ತಾಯಿ ಮನೆಗೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಸುಮಿತ್ ಸಹ ಒಪ್ಪಿಕೊಳ್ಳುತ್ತಾನೆ. ಮನೆ ಸಮೀಪದ ಗಲ್ಲಿಯಲ್ಲಿ ಬಿಡು, ನವೀನ್ ಸಿಟ್ಟಾಗುತ್ತಾನೆ ಎಂದು ಹೇಳಿ ಸುಮಿತ್ನನ್ನು ಅಲ್ಲಿಂದ ವಾಪಸ್ ಕಳುಹಿಸಿದರು. ಮನೆಯ ಹತ್ತಿರ ಹೋಗುತ್ತಿದ್ದಂತೆ ಒಳಗಿನಿಂದ ಬರುತ್ತಿದ್ದ ಮಾತುಗಳನ್ನು ಕೇಳಿ ಪೂನಂ ನಿಂತು ಬಿಟ್ಟಳು. ನವೀನ್ ಚಾರಿತ್ರ್ಯಹೀನಳಿಗೆ ಎಲ್ಲವನ್ನು ಬರೆದುಕೊಟ್ಟಿರುವ ಬಗ್ಗೆ ತಾಯಿಯನ್ನು ಅವಾಚ್ಯ ಶಬ್ದಗಳಿಂದ ಬೈಯುತ್ತಿರುವ ಧ್ವನಿ ಕೇಳಿ ಪೂನಂಗೆ ಹೃದಯಾಘಾತವಾದಂತಾಗುತ್ತದೆ. ಆಗ ನವೀನ್ ಪತ್ನಿ ಸುಮನ್ ಕೂಡ ಆ ಮಹಾರಾಣಿ ಸತ್ತ ಮೇಲೆ ಬರುತ್ತಾಳೇನೋ ಎಂದು ಗೇಲಿ ಮಾಡಿದರೆ, ನವೀನ್ ತಾಯಿಗೆ ಆ ಚಾರಿತ್ರ್ಯಹೀನಳಿಗೆ ಕರೆ ಮಾಡುವುದಿಲ್ಲ, ನನಗೀಗ ಆ ಜಮೀನು ಮತ್ತು ಅಂಗಡಿ ಬೇಕು ಎಂದು ಹೇಳುವುದನ್ನು ಕೇಳಿಸಿಕೊಳ್ಳುತ್ತಿದ್ದಳು. ನವೀನ್ನ ಕೆಟ್ಟ ಮಾತುಗಳಿಂದ ಪೂನಂ ಕೋಪಗೊಂಡರು. ಏಕಾಂಗಿಯಾಗಿದ್ದರಿಂದ ಏನೂ ಮಾಡದೆ ಹಿಂದೆ ಹೆಜ್ಜೆ ಹಾಕುತ್ತಾ ಹೊರಗೆ ಬಂದು ಸುಮಿತ್ಗೆ ಕರೆ ಮಾಡಿ ತನ್ನನ್ನು ಕರೆದುಕೊಂಡು ಹೋಗುವಂತೆ ಹೇಳಿದರು. ಸುಮಿತ್ ಪೂನಂರನ್ನು ತಮ್ಮ ಮನೆಗೆ ಕರೆದುಕೊಂಡು ಬಂದನು. ಪೂನಂ ಅತ್ತೆ ಮಾವಂದಿರ ಆಶೀರ್ವಾದ ಪಡೆದುಕೊಂಡು ಫ್ರೆಶ್ ಆಗಿ ಬರುವುದಾಗಿ ಹೇಳಿ ಬಾತ್ರೂಮ್ಗೆ ಹೋದರು. ಬಾತ್ರೂಮ್ನಲ್ಲಿ ನವೀನ್ ಮಾತುಗಳನ್ನು ನೆನೆದು ಇನ್ನಷ್ಟು ದುಃಖಪಡುತ್ತಿದ್ದರು. ಹೊರಬಂದ ಮೇಲೆ ಟೀ ಕುಡಿಯುತ್ತಾ ತಾಯಿ ಮನೆಯಲ್ಲಿ ಕೇಳಿದ ಎಲ್ಲ ವಿಷಯಗಳನ್ನು ಅತ್ತೆ ಮಾವಂದಿರಿಗೆ ಹೇಳಿದರು. ಪೂನಂರ ಅತ್ತೆ ಮಾವ, ನೀನು ಚಿಂತೆ ಮಾಡಬೇಡ, ನಾವು ನಿನ್ನ ಜೊತೆ ಇರುತ್ತೇವೆ ಎಂದು ಧೈರ್ಯ ತುಂಬಿದರು. ಮತ್ತು ಸ್ವಲ್ಪ ದಿನಗಳ ಹಿಂದೆ ನಿಮ್ಮ ತಂದೆ ಮೋಹನ್ ಅವರನ್ನು ಆಸ್ಪತ್ರೆಯಲ್ಲಿ ನೋಡಿದ್ದನ್ನು, ನವೀನ್ನಿಂದಾಗಿ ಮಾತನಾಡಲು ಆಗದಿರುವ ವಿಷಯವನ್ನು ಪೂನಂನಲ್ಲಿ ಹೇಳಿದರು. ಅಷ್ಟರಲ್ಲೇ ನವೀನ್ನ ಕಾಲ್ ಬಂತು. ಮಗಳೇ, ಬರುತ್ತಿದ್ದೀಯಾ ತಾನೇ ಎಂದು ಕಲ್ಯಾಣಿ ಕೇಳಿದರು. ಹೌದು, ಬರುತ್ತಿದ್ದೇನೆ ಎಂದು ಹೇಳಿ ಪೂನಂ ತಮ್ಮ ಅತ್ತೆ ಮಾವನ ಬಳಿ ತಾಯಿಯ ದುಸ್ಥಿತಿಯ ಕಾರಣದಿಂದ ಹೋಗಲೇಬೇಕು ಎಂದು ಹೇಳಿ ಸುಮಿತ್ನ ಕಾರಿನಲ್ಲಿ ಹೊರಟರು. ತಾಯಿಯ ಬಗ್ಗೆ ಯೋಚಿಸುತ್ತಾ ನವೀನ್ ಬೈಯುತ್ತಿದ್ದದ್ದು ನೆನಪಾಗಿ ತಾಯಿ ಏನನ್ನೂ ತಿಂದಿರಲಿಕ್ಕಿಲ್ಲ ಎಂದು ಹೊರಗಿನಿಂದ ತಿಂಡಿ ಪ್ಯಾಕ್ ಮಾಡಿಸಿಕೊಂಡು ಹೋದರು.
ಮನೆಗೆ ಹೋಗಿ ಡೋರ್ ಬೆಲ್ ಒತ್ತಿದಾಗ 16ರಿಂದ 17 ವರ್ಷದ ಮನು ಎಂಬ ಹುಡುಗಿ ಬಾಗಿಲು ತೆರೆದಳು. ತದನಂತರ ನವೀನ್ ಪತ್ನಿ ಸುಮನ್ ಬಂದು, ನಾನು ಸುಮನ್, ನಿಮ್ಮ ಅತ್ತಿಗೆ, ಇವನು ನನ್ನ ತಮ್ಮ ಮನು ಎಂದು ಪರಿಚಯಿಸಿ ಪೂನಂರನ್ನು ಕೋಣೆಯೊಳಗೆ ಕರೆದುಕೊಂಡು ಹೋಗಿ ತಮ್ಮ ಪೋಷಕರು ಮತ್ತು ತಮ್ಮನ ಪರಿಚಯ ಮಾಡಿಸಿದರು. ಪೂನಂ ತಾಯಿಯನ್ನು ನೋಡಲು ಬಯಸಿದಾಗ ಮನು ಪೂನಂರನ್ನು ಕಲ್ಯಾಣಿಯ ಕೋಣೆಗೆ ಕರೆದುಕೊಂಡು ಹೋದಳು. 6 ವರ್ಷಗಳ ನಂತರ ತಾಯಿಯನ್ನು ನೋಡಿ ಪೂನಂ ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದರು. ಕಲ್ಯಾಣಿ ಕೂಡ ಅಳುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಕೋಣೆಗೆ ಬಂದ ನವೀನ್ ಅಳುತ್ತಾ ತಾಯಿಯನ್ನು ತಬ್ಬಿಕೊಂಡನು. ಸ್ವಲ್ಪ ಮೊದಲು ತಾಯಿಗೆ ಬೈದ ನವೀನ್ ಈಗ ಅಳುತ್ತಾ ಪ್ರೀತಿಯಿಂದ ಮಾತನಾಡುವುದನ್ನು ನೋಡಿ ಪೂನಂ ಆಶ್ಚರ್ಯಪಟ್ಟರು. ನವೀನ್ ಸುಮನ್ಗೆ, ಪೂನಂ ಬಹಳ ದೂರದಿಂದ ಬಂದಿದ್ದಾಳೆ, ಏನಾದರೂ ಟೀ ತಿಂಡಿ ಕೊಡು ಎಂದು ಹೇಳಿದನು. ಪೂನಂ, ನನಗೆ ಏನು ಬೇಡ, ನಾನು ತಿಂಡಿ ತಂದಿದ್ದೇನೆ ಎಂದು ಹೇಳಿದಾಗ ನವೀನ್, ನೀನು ನಮ್ಮನ್ನು ಇನ್ನೂ ಕ್ಷಮಿಸಿಲ್ಲವೇ, ನನ್ನ ತಪ್ಪಿಗೆ ಕ್ಷಮಿಸಿಬಿಡು ಪೂನಂ ಎಂದು ಹೇಳಿದನು. ಪೂನಂ ಕೂಡ ತಲೆ ಆಡಿಸಿದರು. ಸುಮನ್ ಮತ್ತು ನವೀನ್ ಅಡುಗೆ ಮನೆಗೆ ಹೋದರು. ಇಬ್ಬರು ಹೊರಗೆ ಹೋದ ನಂತರ ಪೂನಂ, ಅಪ್ಪನಿಗೆ ಏನಾಗಿತ್ತು, ಆಸ್ತಿಯನ್ನು ನನ್ನ ಹೆಸರಿಗೆ ಏಕೆ ಮಾಡಿದರು, ಇಷ್ಟು ವರ್ಷ ನನಗೆ ಏಕೆ ಕರೆ ಮಾಡಲಿಲ್ಲ, ನವೀನ್ನ ಮದುವೆಗೆ ಏಕೆ ಕರೆಯಲಿಲ್ಲ ಎಂದು ಪ್ರಶ್ನೆಗಳ ಸುರಿಮಳೆಗೈದರು. ತಾಯಿಯ ಕಣ್ಣಿನಲ್ಲಿ ನೀರು ತುಂಬಿತ್ತು. ಕಲ್ಯಾಣಿ ಹೇಳಿದರು, ನನ್ನನ್ನು ಕ್ಷಮಿಸು ಮಗಳೇ, ನಿನ್ನ ತಂದೆ ಹೋಗಿಬಿಟ್ಟರು, ಈ ಜಮೀನಿನಿಂದ ಎಲ್ಲವೂ ಮುಗಿದು ಹೋಯಿತು, ಎಲ್ಲವನ್ನೂ ನವೀನ್ಗೆ ಕೊಟ್ಟು ನನ್ನನ್ನು ನಿನ್ನೊಂದಿಗೆ ಕರೆದುಕೊಂಡು ಹೋಗು ಎಂದು ನೋವು ತೋಡಿಕೊಂಡರು. ಪೂನಂ ಅವರ ಕಣ್ಣೀರು ಒರೆಸಿ, ಚಿಂತೆ ಮಾಡಬೇಡ, ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ, ನೀನು ಮಾತನಾಡುತ್ತಿದ್ದದ್ದನ್ನು ನಾನು ಬೆಳಿಗ್ಗೆ ಕೇಳಿದ್ದೇನೆ ಎಂದು ಹೇಳಿದರು. ಕಲ್ಯಾಣಿ ಅವರು ಪೂನಂ ಮದುವೆಯ ನಂತರ ನವೀನ್ ಮತ್ತು ಮೋಹನ್ ಅವರ ನಡುವೆ ದೊಡ್ಡ ಜಗಳವಾಗಿ ಮೋಹನ್ ಅವರು ಪೂನಂಗೆ ಬೆಂಬಲ ನೀಡಿದ್ದನ್ನು ನವೀನ್ ಮನೆಯಿಂದ ಹೊರಹಾಕುವ ಬೆದರಿಕೆಯಿಂದ ಮೋಹನ್ ಅವರು ಮೌನವಾಗಿದ್ದನ್ನು ಹೇಳಿದರು. ನಂತರ ಒಂದು ದಿನ ನಿನ್ನ ತಂದೆ ನಿನ್ನ ಎಫ್ಡಿ ಹಣದ ಬಗ್ಗೆ ಮಾತನಾಡಿದಾಗ ನವೀನ್ ಮತ್ತೆ ಜಗಳ ತೆಗೆದು ಆ ಹಣವನ್ನು ತನ್ನ ಖಾತೆಗೆ ಹಾಕುವಂತೆ ಕೇಳಿದ್ದನು. ನವೀನನ ಉದ್ದೇಶ ಸರಿಯಿಲ್ಲ ಎಂದು ತಿಳಿದ ನಿನ್ನ ತಂದೆ ನಿನ್ನ ಹೆಸರಲ್ಲಿ ಒಂದು ಅಂಗಡಿಯನ್ನು ಖರೀದಿಸಿದರು, ಏಕೆಂದರೆ ಈ ಮನೆ ಮತ್ತು ಫ್ಲ್ಯಾಟ್ ತಾನು ಹೋದ ಮೇಲೆ ಮಗನಿಗೆ ಹೋಗುತ್ತದೆ ಎಂದು. ಒಂದು ದಿನ ನವೀನ್ ಕೋಪದಲ್ಲಿ ನಿನ್ನ ತಂದೆಯ ಮೇಲೆ ಕೈ ಮಾಡಿದನು. ಅಂದಿನಿಂದ ಅವರ ಆರೋಗ್ಯ ಹಾಳಾಗಿ ಅನಾರೋಗ್ಯದಿಂದ ಬಳಲಿದರು. ನಂತರ ನವೀನ್ ಸುಮನ್ ಜೊತೆ ಮದುವೆಯಾಗುತ್ತೇನೆ ಎಂದು ಹೇಳಿದನು. ನಿಮ್ಮ ತಂದೆ ಸುಮನ್ ಮನೆಯ ಬಗ್ಗೆ ವಿಚಾರಿಸಿದಾಗ ಸುಮನ್ ಮತ್ತು ಆಕೆಯ ಕುಟುಂಬದವರು ಕೇವಲ ಆಸ್ತಿಗೋಸ್ಕರ ಸಂಬಂಧ ಬೆಳೆಸುತ್ತಿದ್ದಾರೆ ಮತ್ತು ಸುಮನ್ನ ನಡವಳಿಕೆ ಸರಿಯಿಲ್ಲ ಎಂದು ತಿಳಿಯಿತು. ಆದರೆ ಸುಮನ್ ಪ್ರೀತಿಯಲ್ಲಿ ಕುರುಡಾಗಿದ್ದ ನವೀನ್ ಒಪ್ಪದೆ ಮತ್ತೊಮ್ಮೆ ನಿನ್ನ ತಂದೆಯ ಮೇಲೆ ಕೈ ಮಾಡಿದನು. ಅಳುತ್ತಾ ಕಲ್ಯಾಣಿ ಎಲ್ಲ ವಿಷಯವನ್ನು ವಿವರಿಸಿದರು. ಪೂನಂ ತಂದೆಯ ಮೇಲೆ ಕೈ ಮಾಡಿದ ನವೀನ್ನ ನಡತೆಯ ಬಗ್ಗೆ ಸಿಟ್ಟಾಗುತ್ತಾ, ನನ್ನ ಮುಂದೆ ಒಳ್ಳೆಯವನಂತೆ ನಟಿಸುತ್ತಿದ್ದಾನೆ, ಇಬ್ಬರನ್ನು ಬಿಡುವುದಿಲ್ಲ ಎಂದು ಗುಡುಗಿದಳು. ಅಷ್ಟರಲ್ಲಿ ನವೀನ್ ಕೋಣೆಗೆ ನುಗ್ಗಿ, ಹೌದು, ನಿನಗೆ ಎಲ್ಲ ಗೊತ್ತಾಗಿದೆ, ಈ ಮುದುಕಿ ಎಲ್ಲವನ್ನು ಹೇಳಿಬಿಟ್ಟಳ ಎಂದು ಹೇಳಿ ತಾಯಿಯ ಕಡೆಗೆ ನೋಡಿ ಕಪಾಳಕ್ಕೆ ಹೊಡೆಯಲು ಕೈ ಎತ್ತಿದಾಗ ಪೂನಂ ಅವನ ಕೈ ಹಿಡಿದಳು. ನಿನಗೆ ತುಂಬ ಧೈರ್ಯ ಬಂದಿದೆ, ಮನೆಯಿಂದ ಓಡಿ ಹೋಗಿದ್ದೀಯಲ್ಲ ಎಂದು ನವೀನ್ ಕೈ ಬಿಡಿಸಿಕೊಂಡು ಸುಮನಾಳನ್ನು ಕೂಗಿದನು. ಈ ಮುದುಕಿ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾಳೆ, ಇಬ್ಬರನ್ನು ನಾಳೆಯವರೆಗೆ ಇದೇ ಕೋಣೆಯಲ್ಲಿ ಹಸಿವಿನಿಂದ ಕೂಡಿ ಹಾಕು ಎಂದು ಆದೇಶಿಸಿದನು. ಸುಮನ್ ಬಾಗಿಲು ಹಾಕಲು ಹೋದಾಗ ಹೊರಗೆ ಬಾಗಿಲು ತಟ್ಟುವ ಸದ್ದು ಕೇಳಿ ಎಲ್ಲರೂ ಗಾಬರಿಯಾದರು. ನವೀನ್ ಬಾಗಿಲು ತೆರೆಯುತ್ತಿದ್ದಂತೆ ಸುಮಿತ್ ಪೊಲೀಸರೊಂದಿಗೆ ಒಳಗೆ ಬಂದನು. ಸುಮಿತ್ ಏಕೆ ಫೋನ್ ಆನ್ ಮಾಡಲು ಹೇಳಿದ್ದನು ಎಂದು ಪೂನಂಗೆ ಈಗ ಅರಿವಾಯಿತು. ಪೂನಂ ಹೊರಗೆ ಬಂದು ಇನ್ಸ್ಪೆಕ್ಟರ್ಗೆ, ಇಂದು ಎಲ್ಲವೂ ಸರಿಯಾಗಿದೆ, ಬಹುಶಃ ನಾಳೆ ನಿಮ್ಮ ಅಗತ್ಯ ಬರಬಹುದು ಎಂದು ನವೀನ್ಗೆ ಎಚ್ಚರಿಕೆ ಕೊಟ್ಟು, ನೀವು ನನ್ನೊಂದಿಗೆ ಬನ್ನಿ ಅಮ್ಮ ಎಂದು ಪೂನಂ ಅಮ್ಮನನ್ನು ಕರೆದಾಗ, ನಿಮ್ಮ ತಂದೆ 13ನೇ ದಿನದ ಕಾರ್ಯ ಮುಗಿಸಿ ನಾಳೆ ಬರುತ್ತೇನೆ ಎಂದು ಹೇಳಿದರು. ಪೂನಂ ಬ್ಯಾಗ್ ತೆಗೆದುಕೊಳ್ಳಲು ಒಳಗೆ ಹೋದಾಗ ಕಲ್ಯಾಣಿಯವರು ಬಂದು, ನಿನ್ನ ತಂದೆ ನಿನಗಾಗಿ ಬರೆದ ಪತ್ರ ಇದು, ಇದನ್ನು ಓದಿದ ಮೇಲೆ ಎಲ್ಲವೂ ತಿಳಿಯುತ್ತದೆ ಎಂದು ಹೇಳಿ ಆ ಪತ್ರವನ್ನು ಕೊಟ್ಟರು. ಪೂನಂ ಅದನ್ನು ಬ್ಯಾಗ್ನಲ್ಲಿ ಇಟ್ಟು, ನಾಳೆ ಎಲ್ಲರೊಂದಿಗೆ ಬಂದು ಈ ವಿಷಯ ಇತ್ಯರ್ಥ ಮಾಡುತ್ತೇನೆ ಎಂದು ಹೇಳಿ ಸುಮಿತ್ ಜೊತೆ ಹೊರಟು ಹೋದರು. ಅತ್ತೆ ಮನೆ ತಲುಪಿದಾಗ ಪೂನಂ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ವಿವರಿಸಿ ನವೀನ್ ಆಸ್ತಿಯ ದುರಾಸೆಯಿಂದ ಸಣ್ಣತನಕ್ಕೆ ಇಳಿದಿರುವುದಾಗಿ ಹೇಳಿದರು. ಪೂನಂರ ಮಾವ ಫ್ಯಾಮಿಲಿ ವಕೀಲರಾದ ಶ್ರೀ ವರ್ಮಾರವರನ್ನು ಕರೆಸುವುದಾಗಿ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂತೆ ಹೇಳಿದರು. ಪೂನಂ ಮಲಗಿದ್ದಾಗ ತಾಯಿಯ ಪತ್ರ ನೆನಪಾಗಿ ಅದನ್ನು ಓದಿದರು. ಮಗಳೇ, ನಾನು ಇಲ್ಲದಿರಬಹುದು, ಆದರೆ ಮಗಳಾಗಿ ನೀನು ಧೈರ್ಯ ಕಳೆದುಕೊಳ್ಳಬಾರದು. ನನ್ನ ರಾಜಕುಮಾರಿಗೆ ನಾನು ಬೆಂಬಲ ನೀಡುತ್ತೇನೆ. ನವೀನ್ನ ಮಾತುಗಳಿಂದ ನಿನ್ನನ್ನು ಮರಳಿ ಕರೆಯಲು ಆಗಲಿಲ್ಲ, ಕ್ಷಮಿಸು. ಸಂದೀಪ್ ಒಳ್ಳೆಯ ಮನುಷ್ಯ, ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ನಿನ್ನಿಂದ ಕುಟುಂಬವನ್ನು ಒಗ್ಗೂಡಿಸುವಂತೆ ವಿನಂತಿ ಮಾಡುತ್ತೇನೆ. ನಿನ್ನ ಹೆಸರಿನಲ್ಲಿ ಆಸ್ತಿಯ ವಿಲ್ ಮಾಡಿದ್ದೀನಿ, ನಿನ್ನ ತಾಯಿಯ ಹೆಸರಿಗೆ ಮಾಡಿದರೆ ನವೀನ್ ಕಸಿದು ತಾಯಿಯನ್ನು ಹೊರಹಾಕುತ್ತಿದ್ದ. ಅಷ್ಟರಲ್ಲಿ ವಕೀಲರು ಬಂದಿರುವ ವಿಷಯವನ್ನು ಮಾವ ಬಂದು ತಿಳಿಸಿದರು. ಪೂನಂ ವಕೀಲರ ಬಳಿ ಹೋಗಿ ತಮ್ಮ ಯೋಜನೆಯನ್ನು ಹೇಳಿ ಎಲ್ಲ ಕಾಗದ ಪತ್ರಗಳನ್ನು ಸಿದ್ಧಪಡಿಸಲು ಹೇಳಿದರು.
ಮರುದಿನ ಮಾವನವರು ಕೂಡ 13ನೇ ದಿನದ ಕಾರ್ಯಕ್ರಮಕ್ಕೆ ಬರುವುದಾಗಿ ಹೇಳಿದರು. ಪೂನಂ ತಾನು ಈಗ ಹೊರಡುತ್ತೇನೆ, ನೀವು 11 ಗಂಟೆಯ ಸುಮಾರಿಗೆ ಬನ್ನಿ ಎಂದು ಹೇಳಿ ಸ್ಕೂಟರ್ನಲ್ಲಿ ಹೊರಟಳು. ಮನೆ ತಲುಪಿ ನೇರವಾಗಿ ತಾಯಿಯ ಕೋಣೆಗೆ ಹೋಗುತ್ತಿದ್ದಾಗ ಸುಮನಾಳ ಕೋಣೆಯಿಂದ ಆಕೆಯ ತಾಯಿಯ ಮಾತು ಕೇಳುತ್ತಿತ್ತು. ಇಲ್ಲಿ ನಾವು ಬಂದಿರುವ ಕೆಲಸ ಮುಗಿಯಿತೋ ಇಲ್ಲವೋ ಎಂದು ಕೇಳಿದರು. ಸುಮನ್, ಕೆಲಸ ಆಗಿದೆ, ಆದರೆ ನಾನು ನವೀನ್ಗೆ ಮಾತ್ರೆ ನೀಡುವುದನ್ನು ನಿಲ್ಲಿಸಿದ್ದೇನೆ. ಇನ್ನೂ ಮೋಸ ಮಾಡಲಾರೆ. ಅವನು ಇದನ್ನು ನನಗಾಗಿಯೇ ಮಾಡುತ್ತಿದ್ದಾನೆ ಎಂದು ಹೇಳಿದಳು. ಸುಮನ್ನ ತಾಯಿ ಗಾಬರಿಯಾಗಿ, ಮಾತ್ರೆ ನಿಲ್ಲಿಸಿದರೆ ನಮ್ಮ ಪ್ಲ್ಯಾನ್ ಹೇಗೆ ನಡೆಯುತ್ತದೆ ಎಂದು ಕೇಳಿದಳು. ಸುಮನ್ ನಗುತ್ತಾ, ಮಾತ್ರೆ ಇಲ್ಲದೆಯೂ ಪ್ಲ್ಯಾನ್ ಆಗುತ್ತೆ. ಸತ್ಯ ತಿಳಿದರೆ ಶಾಕ್ನಿಂದಲೇ ಸಾಯುತ್ತಾನೆ. ಈಗ ಅವನಿಗೆ ಪೂನಂ ಕೂಡ ಬೆಂಬಲ ನೀಡುವುದಿಲ್ಲ ಎಂದು ಹೇಳುತ್ತಿದ್ದಳು. ಸುಮನ್ನ ತಾಯಿ, ಯೋಜನೆಯಂತೆ ಮಾತ್ರೆ ಯಾಕೆ ನಿಲ್ಲಿಸಿದೆ? ಇದರಿಂದ ಅವನ ಕೋಪ ಹೆಚ್ಚಾಗುತ್ತಿತ್ತು. ನವೀನ್ ಸಾಮಾನ್ಯನಾದರೆ ನಮ್ಮ ಕೆಲಸ ಆಗುವುದಿಲ್ಲ ಎಂದು ಹೇಳಿದಳು. ಈ ದೊಡ್ಡ ಮೋಸದ ಯೋಜನೆಯ ಬಗ್ಗೆ ಕೇಳಿ ಪೂನಂ ದಿಗ್ಭ್ರಮೆಗೊಂಡು ನವೀನ್ಗೆ ಹೇಳಬೇಕೆಂದುಕೊಂಡರೂ ಮಾತ್ರೆಗಳಿಂದ ಅವನು ಸಿಟ್ಟಾಗಿ ತನಗೂ ಏನಾದರೂ ಮಾಡಬಹುದು ಎಂದು ಹೆದರಿದರು. ಅಷ್ಟರಲ್ಲಿ ಪಂಡಿತರು ಬಂದಿದ್ದನ್ನು ನೋಡಿ ಕಣ್ಣೀರು ಒರೆಸಿಕೊಂಡು ಮುಂದೆ ಹೋದರು. ಸ್ವಲ್ಪ ಸಮಯದ ನಂತರ 13ನೇ ದಿನದ ಕ್ರಿಯೆಗಳು ಪ್ರಾರಂಭವಾಗಿ ನೆರೆಹೊರೆಯವರು, ಸಂಬಂಧಿಕರು ಬರಲು ಶುರು ಮಾಡಿದರು. ಪೂನಂನ ಮಾವ ಮತ್ತು ಮೈದುನ ಬಂದಾಗ ಪೂನಂ ಸುಮಿತ್ನನ್ನು ಒಂದು ಕಡೆ ಕರೆದುಕೊಂಡು ಹೋಗಿ ಸುಮನ್ ಮತ್ತು ಆಕೆಯ ತಾಯಿಯ ಸಂಭಾಷಣೆಯನ್ನು ತಿಳಿಸಿದರು. ಪೂನಂ ತಂದೆಯ ಬಗ್ಗೆ ಮಾತನಾಡಲು ಹೊರಟಾಗ ಯಾರನ್ನೋ ಕಾಯುತ್ತಿರುವಂತೆ ಪದೇ ಪದೇ ಹಿಂತಿರುಗಿ ನೋಡುತ್ತಿದ್ದರು. ಪೂನಂ ಮಾತು ಶುರು ಮಾಡಿದಾಗ ಸುಮಿತ್ ಒಳಗಡೆ ಬರುವುದನ್ನು ನೋಡಿ ಪೂನಂಗೆ ಇನ್ನಷ್ಟು ಧೈರ್ಯ ಬಂದಿತ್ತು. ಪೂನಂ, 2 ತುಂಡು ಭೂಮಿಗಾಗಿ ನನ್ನನ್ನು ಕರೆಸಲಾಗಿದೆ. ಇಲ್ಲದಿದ್ದರೆ ತಂದೆ ಹೋದ ವಿಷಯವೂ ತಿಳಿಯುತ್ತಿರಲಿಲ್ಲ. ನಾನು ತಂದೆಯ ಧೈರ್ಯಶಾಲಿ ಮಗಳು, ಅಳುವುದಿಲ್ಲ. ನವೀನ್ ನನಗೆ ಈ ಆಸ್ತಿ ಬೇಡ. ದೇವರು ಸಂದೀಪ್ನಂತಹ ಸಂಗಾತಿಯನ್ನು ನೀಡಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ನಾನು ತೆಗೆದುಕೊಂಡ ನಿರ್ಧಾರ ನಿಮಗೆ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಎಂದು ಹೇಳಿದರು. ಪಂಡಿತರು ಹೇಳಿದರು, ತಂದೆ ತಾಯಿಯ ಆಸ್ತಿಯ ಮೇಲೆ ಮಗಳಿಗೂ ಹಕ್ಕಿದೆ. ಆಸ್ತಿ ಬಿಟ್ಟು ಕೊಟ್ಟರೆ ತವರು ಮನೆ ಉಳಿಯುತ್ತೆ ಎಂಬ ಭಾವನೆಯನ್ನು ತಲೆಯಿಂದ ತೆಗೆದುಹಾಕು ಎಂದರು. ಆಗ ಪೂನಂ, ತಂದೆ ಹೋದ ನಂತರ ಆಸ್ತಿಗಾಗಿ ಕರೆಸಿದ್ದರಿಂದ ಈಗ ನನಗೆ ತವರು ಮನೆಯೂ ಇಲ್ಲ. ನಾನು ಹೋದ ಮೇಲೆ ತಾಯಿಯ ಗತಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ನೀನು ತಂದೆ ತಾಯಿಗೆ ಮಾಡಿದ ದ್ರೋಹಕ್ಕೆ ನಾನು ಕ್ಷಮಿಸಬಹುದು. ಆದರೆ ದೇವರು ನೋಡುತ್ತಿದ್ದಾನೆ ಎಂದು ಹೇಳಿದರು. ನವೀನ್ ಸಿಟ್ಟಾಗಿ, ನೀನು ಯಾವ ಕೆಲಸಕ್ಕೆ ಬಂದಿದೆಯೋ ಅದರ ಬಗ್ಗೆ ಮಾತನಾಡಿ ಇಲ್ಲಿಂದ ಹೊರಡು. ನನಗೆ ನಿನ್ನ ಯಾವ ಮಾತುಗಳು ಮುಖ್ಯವಲ್ಲ. ನಿನ್ನ ತಾಯಿಯನ್ನು ಕರೆದುಕೊಂಡು ಹೋಗು. ಆಕೆ ನನಗೆ ಭಾರ ಎಂದು ಹೇಳಿದನು. ಆಗ ಸುಮನ್ ಬಂದು, ಅತ್ತಿಗೆ, ನೀವು ಎಲ್ಲರ ಮುಂದೆ ಹೀಗೆ ನಮ್ಮ ಮನೆಯ ವಿಷಯವನ್ನು ಹೇಳಿ ಮಾತು ಬೆಳೆಸುತ್ತಿದ್ದೀರಿ. ಇದರಿಂದ ಮಾವನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಎಂದು ಹೇಳಿದಳು. ಪೂನಂ, ಹೌದು, ಆಸ್ತಿ ಮನುಷ್ಯನನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸುತ್ತೆ ಎಂದು ಎಲ್ಲರಿಗೂ ಗೊತ್ತಾಗಲಿ. ನಾನು ಚರ್ಚೆ ಮಾಡಲು ಬಂದಿಲ್ಲ. ನವೀನ್, ಚಿಂತೆ ಮಾಡಬೇಡ. ನಿನ್ನ ಹಕ್ಕು ನಿನಗೆ ಸಿಗುತ್ತೆ. ಆದರೆ ಅದು ಬೇರೆಯವರ ಕೈ ಸೇರಲು ನಾನು ಬಿಡುವುದಿಲ್ಲ. ಏನಾಂಟಿ, ನಾನು ಹೇಳಿದ್ದು ಸರಿ ತಾನೇ ಎಂದು ಸುಮನಾಳ ತಾಯಿಯನ್ನು ದಿಗ್ಭ್ರಮೆಗೊಳಿಸುವಂತೆ ಕೇಳಿದರು. ಸುಮನ್ನ ತಾಯಿ ತಮ್ಮನ್ನು ತಾವು ಸರಿಪಡಿಸಿಕೊಂಡು, ಹೌದು ಮಗಳೇ, ಸರಿ ಎಂದು ಹೇಳಿದಾಗ ಪೂನಂ ನವೀನ್ಗೆ, ಬಾ ಇಲ್ಲಿ, ತಂದೆ ಬರೆದ ಪತ್ರವನ್ನು ಎಲ್ಲರ ಮುಂದೆ ಓದು ಎಂದು ಹೇಳಿದರು. ಕಲ್ಯಾಣಿ ಹೇಳಿದರು, ಬೇಡ ಪೂನಂ, ಅನರ್ಥವಾಗುತ್ತೆ ಎಂದು ತಡೆಯಲು ಪ್ರಯತ್ನಿಸುತ್ತಿದ್ದರು. ನವೀನ್ ಪತ್ರ ಓದಿದ ಮೇಲೆ ಸಿಟ್ಟಾಗಿ, ಇದೆಲ್ಲ ಸುಳ್ಳು. ಇದು ನಿನ್ನ ಪಿತೂರಿ. ಸುಮನ್ ಮೇಲೆ ಏಕೆ ಅನುಮಾನ ಪಡುತ್ತಿರುವೆ? ನಾನು ಹೇಗಾದರೂ ಮಾಡಿ ಆಸ್ತಿ ತೆಗೆದುಕೊಳ್ಳುತ್ತೇನೆ ಎಂದು ಕಿರುಚಿದ. ಸುಮನ್ನ ತಾಯಿ, ಬನ್ನಿ ಹೋಗೋಣ ಎಂದು ಹೇಳಿದಾಗ ಪೂನಂ, ಅಷ್ಟು ಬೇಗ ಏಕೆ ಆಂಟಿ? ನವೀನ್ಗೆ ಎಷ್ಟು ಆಸ್ತಿ ಸಿಕ್ಕಿದೆ ಎಂದು ಗೊತ್ತಾದ ಮೇಲೆ ತಾನೇ ನೀವು ಅದನ್ನು ನಿಮ್ಮ ಹೆಸರಿಗೆ ಮಾಡಿಸಿಕೊಳ್ಳುವುದು ಎಂದು ಅವರನ್ನು ತಡೆದರು. ಆಗ ಸುಮನ್ನ ತಾಯಿ ಹೇಳಿದರು, ನಿನಗೆ ಹುಚ್ಚು ಹಿಡಿದಿದೆ ಎಂದು ಹೆದರಿ ಓಡಿ ಹೋಗಲು ಪ್ರಯತ್ನಿಸಿದರು. ಆಗ ಪೂನಂ ಸುಮಿತ್ಗೆ ಸನ್ನೆ ಮಾಡಿದರು. ತಕ್ಷಣ ಸುಮಿತ್ ಪೊಲೀಸರು ಮತ್ತು ವಕೀಲರೊಂದಿಗೆ ಒಳಗೆ ಬಂದನು. ಪೂನಂ, ಈಗ ಓಡಿ ಹೋಗುತ್ತೀರಾ ಅಥವಾ ತೀರ್ಪು ಕೇಳುತ್ತೀರಾ ಎಂದು ಕೇಳಿದಾಗ ಸುಮನ್ನ ತಾಯಿ ಮತ್ತು ತಂದೆ ಹೆದರಿ ವಾಪಸ್ ಕುಳಿತುಕೊಂಡರು. ಪೂನಂ ಸುಮನ್ನಳನ್ನು, ಈಗ ನಿಮ್ಮ ಯೋಜನೆಯನ್ನು ನೀವೇ ಹೇಳುತ್ತೀರಾ ಅಥವಾ ನಾನೇ ಹೇಳಬೇಕೇ ಎಂದು ಕೇಳಿದರು. ನವೀನ್ ಹೇಳಿದ, ಇದು ಸರಿಯಲ್ಲ. ಸುಮನ್ ವಿರುದ್ಧ ನಾನು ಇಲ್ಲಸಲ್ಲದ ಮಾತುಗಳನ್ನು ಕೇಳುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ. ಪೂನಂ ಹೇಳಿದಳು, ಇದರಲ್ಲಿ ನಿನ್ನ ತಪ್ಪಿಲ್ಲ. ತಪ್ಪೆಲ್ಲ ಆ ಮಾತ್ರೆಗಳದ್ದು. ಅದನ್ನು ಸುಮನ್ ಸ್ವತಃ ನಿನಗೆ ಹೇಳುತ್ತಾಳೆ ಎಂದು ಹೇಳಿದಾಗ ಸುಮನ್ ಮತ್ತು ಆಕೆಯ ತಾಯಿ ಗಾಬರಿಗೊಂಡು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು. ಇಬ್ಬರು ಭೂತಗಳಂತೆ ನಿಂತಿರುವುದನ್ನು ನೋಡಿ ಪೂನಂ ನಗುತ್ತಾ, ನವೀನ್, ನಿನ್ನ ಪತ್ನಿ ನಿನಗೆ ಪ್ರತಿದಿನ ಮಾತ್ರೆ ನೀಡುತ್ತಾಳೆ. ಇದರಿಂದ ನಿನ್ನ ಕೋಪ ಹೆಚ್ಚಾಗುತ್ತೆ ಎಂದು ಹೇಳಿದರು. ಆಗ ಸುಮನ್ ಹೇಳಿದಳು, ಆದರೆ ನಾನು ಮಾತ್ರೆ ನೀಡುವುದನ್ನು ನಿಲ್ಲಿಸಿದ್ದೇನೆ ಎಂದು ಮಧ್ಯೆ ಪ್ರವೇಶಿಸಿದಳು. ನವೀನ್ ಸಿಟ್ಟಾಗಿ ಸುಮನ್ನನ್ನು ನೋಡಿದ. ಪೂನಂ ಹೇಳಿದಳು, ಈ ಇಬ್ಬರು ತಾಯಿ ಮಗಳ ಯೋಜನೆಯ ಪ್ರಕಾರ ಸುಮನ್ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ನಂತರ ನಿನಗೆ ವಿಚ್ಛೇದನ ನೀಡಿ ಬಿಟ್ಟು ಹೋಗಲು ಬಯಸಿದ್ದಳು. ಏಕೆಂದರೆ ಇದೇ ಅವರ ವ್ಯಾಪಾರ ಎಂದು ಹೇಳಿ ಪೂನಂ ಅತ್ತಳು. ಸುಮನ್, ಇದು ಸುಳ್ಳು. ನಿಮ್ಮ ಬಳಿ ಏನು ಸಾಕ್ಷಿ ಇದೆ ಎಂದು ಕೇಳಿದಾಗ
ಪೂನಂ: ನನಗೆ ಗೊತ್ತಿತ್ತು. ಅದಕ್ಕೆ ಇವತ್ತು ಬೆಳಿಗ್ಗೆ ನೀವು ಮಾತನಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡಿದ್ದೇನೆ ಎಂದು ರೆಕಾರ್ಡಿಂಗ್ ಕೇಳಿಸಿದರು. ರೆಕಾರ್ಡಿಂಗ್ ಮುಗಿದ ನಂತರ ಸುಮನ್ನ ತಾಯಿ ಓಡಿ ಹೋಗಲು ಪ್ರಯತ್ನಿಸಿದಾಗ ಪೊಲೀಸರು ಹಿಡಿದುಕೊಂಡರು. ನವೀನ್ ಸಿಟ್ಟಾಗಿ ಚಾಕು ಹಿಡಿದು ಸುಮನ್ ಕಡೆಗೆ ಹೋದಾಗ ಅಲ್ಲಿದ್ದ ಜನರು ಅವನನ್ನು ಹಿಡಿದುಕೊಂಡರು. ಪೂನಂ: ಇನ್ಸ್ಪೆಕ್ಟರ್, ಇವರನ್ನು ಕರೆದುಕೊಂಡು ಹೋಗಿ. ಇವರು ಅನೇಕ ಹುಡುಗರನ್ನು ಬಲೆಗೆ ಬೀಳಿಸಿ ಆಸ್ತಿ ಕಸಿದುಕೊಂಡಿದ್ದಾರೆ ಎಂದು ಸುಮನ್ ಮತ್ತು ಆಕೆಯ ಕುಟುಂಬವನ್ನು ಪೊಲೀಸರಿಗೆ ಒಪ್ಪಿಸಿದರು. ನನಗೆ ಈ ಆಸ್ತಿ ಏನು ಬೇಡ. ಅಪ್ಪಾಜಿ ನನ್ನ ಹೆಸರಿಗೆ ಮಾಡಿದ ಮನೆ, ಅಂಗಡಿ ಮತ್ತು ಫ್ಲ್ಯಾಟ್ನ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಈ ಮನೆ ನವೀನ್ನ ನೆನಪುಗಳು ಹೊಂದಿರುವುದರಿಂದ ಅದನ್ನು ನವೀನ್ಗೆ ನೀಡುತ್ತೇನೆ. ನನ್ನ ಎಫ್ಡಿ ಹಣದಿಂದ ಅಪ್ಪ ಖರೀದಿಸಿದ ಅಂಗಡಿ ಮತ್ತು ಫ್ಲ್ಯಾಟನ್ನು ಅಮ್ಮನ ಹೆಸರಿಗೆ ಮಾಡುತ್ತೇನೆ ಎಂದು ಪೂನಂ ಹೇಳಿದರು. ನವೀನ್ ಪಶ್ಚಾತ್ತಾಪದಿಂದ ಅಳುತ್ತಾ, ನನ್ನನ್ನು ಕ್ಷಮಿಸಿಬಿಡು, ಅಮ್ಮನನ್ನು ನನ್ನಿಂದ ದೂರ ಮಾಡಬೇಡ ಎಂದು ಬೇಡಿಕೊಂಡನು. ಮಗನ ಪಶ್ಚಾತ್ತಾಪ ನೋಡಿ ಕಲ್ಯಾಣಿ ಕಣ್ಣು ತುಂಬಿಸಿಕೊಂಡು, ಪೂನಂ, ಒಳ್ಳೆಯ ನಿರ್ಧಾರ ಮಾಡಿದ್ದೀಯ. ಆದರೆ ನಾನು ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನ ತಂದೆಯ ನೆನಪುಗಳು ಇಲ್ಲಿವೆ. ನೀನು ಚಿಂತೆ ಮಾಡಬೇಡ. ನವೀನ್ ಬದಲಾಗಿದ್ದಾನೆ. ಅವನು ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಾನು ಇವನ ಜೊತೆ ಇರಲು ಬಯಸುತ್ತೇನೆ ಎಂದು ಹೇಳಿದರು. ಪೂನಂ ಕಣ್ಣು ತುಂಬಿಕೊಂಡು, ಸರಿ ಅಮ್ಮ, ತಂದೆ ತಾಯಿ ಸುಖವಾಗಿದ್ದರೆ ಮಗಳಿಗೆ ಇನ್ನೇನು ಬೇಕು ಎಂದು ಹೇಳಿ ಆಶೀರ್ವಾದ ಪಡೆದು ಮಾವ ಮತ್ತು ಮೈದುನನ ಜೊತೆ ಅಲ್ಲಿಂದ ಹೊರಟು ಮರುದಿನ ಮಕ್ಕಳ ಬಳಿ ವಿದೇಶಕ್ಕೆ ತೆರಳಿದರು. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗೆನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.